ಇವತ್ತು ಬೆಳಿಗ್ಗೆ 9:30 ಗಂಟೆ ಸುಮಾರು ಅಮೀನ್ಗಢ್ PS ಲಿಮಿಟಲ್ಲಿ ಬನಕನವಾರಿ ಒಂದು ಊರಲ್ಲಿ ಒಂದು 3 ವರ್ಷ ಬಾಲಕದು ಕೊಲೆ ಘಟನೆ ನಡೆದಿದೆ. ಇದಕ್ಕೆ ಮೇನ್ ಆರೋಪಿ ಬೀರಪ್ಪ ಹನುಮಪ್ಪ ವಾಲಿಕರ್, ವಯಸ್ಸು 35 ವರ್ಷ, ಅದೇ ಊರವನು. ಒಂದು ರೀತಿ ನಮ್ಮಲ್ಲಿ ಇರುವ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಯಾರು ಬಾಲಕದು ಕೊಲೆ ಆಗಿದೆ ಅವನ ತಂದೆಯವ್ರದ್ದು ರಿಲೇಟಿವ್ ಆಗ್ತಾರೆ. ಬೆಳಿಗ್ಗೆ 9 ಗಂಟೆಗೆ ಆ ಮಗಂದು ಅಜ್ಜ ಅವರಿಗೆ ಅಂಗನವಾಡಿ ಕೇಂದ್ರಕ್ಕೆ ಬಿಡೋಕ್ಕೆ ಹೋದರು. ಅಲ್ಲಿ ಅಂಗನವಾಡಿ ಕೇಂದ್ರ ಹೊರಗಡೆ ಆಟಾಡುವಾಗ ಅದೇ ಮಗನಿಗೆ ಪಕ್ಕದ ರೂಮಲ್ಲಿ ಕರ್ಕೊಂಡು ಹೋದಾಗ ಈ ಆರೋಪಿ ಅವರಿಗೆ ಒಂದು ಚೂರಿ ಮುಖಾಂತರ ಕೊಲೆ ಮಾಡಿದ್ದಾನೆ. ಸ್ಟೇಟ್ ನೋಡಬೇಕು. ಕೊಲೆ ಅವನದು ಒಂದು ಖಾಲಿ ಮನೆ ಇತ್ತು. ಆ ಖಾಲಿ ಮನೆಯಲ್ಲಿ ಒಂದು ರೂಮಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಆ ಮಗನಿಗೆ ಅವನು ಕೊಲೆ ಮಾಡಿದ್ದಾನೆ. ನಾವು ಅವನ ಆರೋಪಿಗೆ ಆ ಸ್ಪಾಟಿಂದ ಸಿಕ್ಯೂರ್ ಮಾಡಿದ್ದೀವಿ. ಆ ಮಗನ ತಂದೆ ಕಂಪ್ಲೇಂಟ್ ಮೇಲೆ FIR ಕೂಡ ಮಾಡಿದ್ದೀವಿ. ಈಗ ಬೇರೆ ಪ್ರೊಸೆಸ್ ಆಗ್ತಾ ಇದೆ. ಪೋಸ್ಟ್ಮಾರ್ಟಮ್ ನಾವು ಇನ್ಕ್ವೆಸ್ಟ್ ಏನಿದೆ ಕಾನೂನು ರೀತಿ ಮಾಡ್ತಾ ಇದ್ದೀವಿ. ಈ ಕೊಲೆದು ಉದ್ದೇಶ ಏನಿದೆ ಅದಕ್ಕೆ 2-3 ವಿಚಾರ ಇದೆ. ಮತ್ತೊಮ್ಮೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿ ಏನು ಬರ್ತಾ ಇರುತ್ತೆ ಅದು ನಾವು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಮತ್ತೆ ಅಸರ್ಟೈನ್ ಮಾಡ್ತೀವಿ. ಈ ಕೊಲೆಯಲ್ಲಿ 2 ಮುಖ್ಯ ಪಾಯಿಂಟ್ ಇದೆ. ಒಂದು 3 ವರ್ಷ ಬಾಲಕದು ಕೊಲೆ ಆಗಿದೆ. ಆ 3 ವರ್ಷ ಬಾಲಕಗೆ ಯಾರಿಗೆ ಏನು ದ್ವೇಷ ಇರಲ್ಲ. ಸೆಕೆಂಡ್, ಅವರು ಇಬ್ಬರು ಯಾರು ಕೊಲೆ ಮಾಡಿದ್ದಾರೆ ಅಥವಾ ಯಾರು ಫ್ಯಾಮ್ಲಿಯಲ್ಲಿ ಕೊಲೆ ಆಗಿದೆ ಇಬ್ಬರು ಸಂಬಂಧಿಕರು ಇದ್ದಾರೆ. ಸೊ ಏನಾದರೂ ಫ್ಯಾಮ್ಲಿ ವಿಚಾರ ಇರ್ಬೋದು ಅಥವಾ ಬೇರೆ ವಿಚಾರ ಇರ್ಬೋದು, ನಾವು ಅಸರ್ಟೈನ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಟೈಮಲ್ಲಿ ಏನು ಕಂಡು ಬರುತ್ತೆ ಆ ಪ್ರಕಾರ ನಾವು ಅಸರ್ಟೈನ್ ಮಾಡ್ತೀವಿ. ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಯಾರಾದರೂ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಈ ಕ್ರೈಮ್ದು ಹಿಸ್ಟ್ರಿ ಏನಿತ್ತು, ಇದಕ್ಕೆ ಮುಂಚೆ ಏನೇನು ಇನ್ಸಿಡೆಂಟ್ ಆಗಿದೆ ಅದು ನಾವು ತಿಳ್ಕೊತೀವಿ. ಅದರಿಂದ ಏನು ಇದೆ ಅದು ಕಾರಣನೇ ಈ ಕೊಲೆ ಆಗಿದೆ. ಆ ಲಿಂಕ್ ಸ್ಟೆಪ್ ನಮ್ಗೆ ಏನಾಗುತ್ತೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಾವು ನೋಡ್ತೀವಿ. ಎಷ್ಟು ಜನರನ್ನು ಬಂಧನ ಮಾಡಿದ್ರು ಸರ್? ಒಬ್ಬನದು ಆಗಿದೆ. ಕೊಲೆ ಪ್ರಕರಣದಲ್ಲಿ ಕೊಲೆ ಮಾಡುವ ಸಮಯದಲ್ಲಿ ನಮ್ಮ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಒಬ್ಬನೇ ಇನ್ವಾಲ್ವ್ ಇದ್ದ, ಅವನಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ವಿಚಾರಣೆ ನಡೀತಾ ಇದೆ. ಕೇವಲ ಒಬ್ಬ ಮಾತ್ರ ಕೊಲೆ ಆಗಿದ್ದು ಕರೆಕ್ಟ್, ಆದರೆ ಅವನ ಒಳಗಡೆ ಸುಮಾರು ಈ ಮಗು ಸೇರಿಸ್ಕೊಂಡು ಇನ್ಕ್ಲೂಡಿಂಗ್ ಈ ಮಗು ಹಿಡ್ಕೊಂಡು 4 ಜನ ಮಕ್ಕಳನ್ನ ಕರ್ಕೊಂಡು ಅವನದೆಲ್ಲೋ ಒಂದು ಕಡೆ ಉದ್ದೇಶ 4 ಜನನೂ ಮಾಡ್ತಿದ್ನೋ ಏನೋ, ಇವನಿಗೆ ಕತ್ತಿ ಚಾಕು ಚೀರಾಡೋದು ಉಳಿದವರು ಓಡಿ ಹೊರಗೆ ಬಂದು ತಪ್ಪಿಸ್ಕೊಂಡು 3 ಜನ ಇನ್ನು ತಗೊಂಡು ಹಿಂಗಾಯ್ತು. ಒಟ್ಟು 4 ಜನ ಓದಿದ್ರು ಅಂತ ಹೇಳ್ತಾರೆ. 4 ಜನ ಕೊಲೆ ಮಾಡ್ತಿದ್ದೆ ಇನ್ನೂ ಒಂದು ವಿಚಾರಕ್ಕೆ. ಆ ಥರ ಇದ್ದರೆ ನಾವು ಪರಿಶೀಲನೆ ಮಾಡ್ತೀವಿ. ಬೆಳಿಗ್ಗೆ ಸ್ಪಾಟ್ ವಿಸಿಟ್ ಮಾಡುವಾಗ ಇವನೇ ಅವನ ಮಗಂದು ರಿಲೇಟಿವ್ ಇದ್ದಾಗ ಆ ಮಗ ಇವನ ಜೊತೆಗೆ ಬಂದಿದ್ದ ರಿಲೇಟಿವ್ ಇದ್ದಾಗ. ಮತ್ತು ಅಂಗನವಾಡಿ ಕೇಂದ್ರ ಮತ್ತು ಯಾವ ಮನೆಯಲ್ಲಿ ಕೊಲೆ ಆಗಿದೆ, ಯಾವ ರೂಮಲ್ಲಿ ಕೊಲೆ ಆಗಿದೆ ಅದು ತುಂಬ ದೂರ ಇಲ್ಲ. ಆ 4 ಮಕ್ಕಳು ಏನಾದರೂ ಈ ಥರ ಇದ್ದರೆ ನಾವು ಪರಿಶೀಲನೆ ಮಾಡ್ತೀವಿ. ಯಾರಿದ್ರು ಏನಿದ್ರು ಅದು ನಾವು ನೋಡಿ ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತೀವಿ. ಮಾನಸಿಕವಾಗಿ ಏನಾದ್ರು ಮೆಂಟಲಿ ಕರೆಕ್ಟ್ ಇಲ್ಲ ಸರ್, ಯಾಕಂದರೆ ಇದು ಒಂಥರ ಸೈಕೋ ಕಿಲ್ಲರ್ ಮಾಡುವಂಥ ಕೆಲಸ ಆಯಿತು. ಮಕ್ಕಳನ್ನ ಹಿಂಗೆಲ್ಲ ಮಾಡೋದು, 3 to 4 ಚಿಲ್ಡ್ರನ್ಸ್ ಅಂತ ಅದನ್ನು ಏನಿದೆ ರೆಕಾರ್ಡ್ ಪ್ರಕಾರ ಪರಿಶೀಲನೆ ಮಾಡ್ತೀವಿ ಅಂತ. ಮೆಂಟಲ್ ಕರೆಕ್ಟ್ ಇದ್ದ ಸರ್ ನೋಡಬೇಕು. ಆ ಡಾಕ್ಟರ್ ನಾವು ಏನಿದೆ ಮೆಡಿಕಲ್ ಟೈಮಲ್ಲಿ ಡಾಕ್ಟರ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಅವ್ರಿಗೆ ಕೇಳ್ತೀವಿ, ಸಂಬಂಧಿಗೆ ಕೇಳ್ತೀವಿ, ನಿಮಗೆ ಏನಾದರೂ ಹಳೆ ರೆಕಾರ್ಡ್ ಇದ್ದರೆ ಅದನ್ನು ನಮಗೆ ತಂದು ಕೊಡಿ. ಏನಿದೆ ಆ ಪ್ರಕಾರ ನಾವು ಪರಿಶೀಲನೆ ಮಾಡ್ತೀವಿ. ಸ್ಪೆಸಿಫಿಕ್ ಆಗಿ ಏನು ಬಂದಿಲ್ಲ. ಏನಿದೆ ಇನ್ವೆಸ್ಟಿಗೇಷನ್ ಆಮೇಲೆ 4-5 ಫ್ಯಾಕ್ಟರ್ಸ್ ಇರುತ್ತೆ. ನೀವು ಈಗ ನನಗೆ ಕೇಳಿದ್ದೀರಾ, ಇನ್ನೂ ಕೆಲವು ಮಕ್ಕಳು ಇರಬಹುದು, ಹಳೆ ದ್ವೇಷ ಇರಬಹುದು, ಹೆಂಡತಿ ಕಾರಣ ಇರಬಹುದು, ಬೇರೆ ಏನು ಕಾರಣ ಇರಬಹುದು. ಅದಕ್ಕೆ ಎಲ್ಲರಿಗೆ ವೆರಿಫಿಕೇಷನ್ ಬೇಕಾಗತ್ತೆ. ಒಂದೇ ದಿನಲ್ಲಿ ಹೇಳೋಕ್ಕೆ ಆಗಲ್ಲ. ಅದಕ್ಕೆ ನಮಗೆ ಇನ್ವೆಸ್ಟಿಗೇಷನ್ಗೆ ಟೈಮ್ ಕೊಡ್ತಾರೆ. ಇನ್ವೆಸ್ಟಿಗೇಷನ್ ಅವಧಿಯಲ್ಲಿ ನಾವು ವೆರಿಫೈ ಮಾಡಿ ಹೇಳ್ತೇವೆ. ಆ ಥರ ಕಂಡು ಬರ್ತಾ ಇಲ್ಲ. ಪ್ಲಾನ್ ಮಾಡಿದರೆ ಯಾರು ಪ್ಲಾನ್ ಮಾಡ್ತಾರೆ ಅವರು ಈ ಕೊಲೆ ಆದಮೇಲೆ ನಾವು ಹೇಗೆ ತಪ್ಪಿಸ್ಕೊಂಡು ಹೋಗಬೇಕು ಅದನ್ನು ಕೂಡ ಪ್ಲಾನ್ ಮಾಡ್ತಾರೆ. ಇದರಲ್ಲಿ ಆ ಆ್ಯಂಗಲ್ ಬರ್ತಾ ಇಲ್ಲ. ಬಟ್ ತುಂಬ ಪ್ರಿಲಿಮಿನರಿ ಬೇಸಿಸ್ ಮೇಲೆ ಒಂದು ಕೊಲೆ ಆಗಿ ಏನು ಫ್ಯಾಕ್ಟ್ಸ್ ಇದೆ ಅಷ್ಟು ಮಾತ್ರ ನಾವು ಹೇಳಬೇಕು. ಇಲ್ಲಿ ಯಾರ್ದು ಕೊಲೆ ಆಗಿದೆ, ಯಾರು ಮಾಡಿದ್ದಾರೆ ಅದು ನಮಗೆ 100% ಪತ್ತೆ ಆಗಿದೆ.
ಆ ಎರಡು ಫ್ಯಾಕ್ಟ್ಸ್ ನಮಗೆ ಏನು ಗೊತ್ತಿದೆ ಅದರಿಂದ ನಾವು ಮುಂದೆ ತನಿಖೆಯಲ್ಲಿ ಏನು ಫ್ಯಾಕ್ಟ್ಸ್ ಬರುತ್ತೆ, ಏನು ಕಾರಣ ಬರುತ್ತೆ, ಅದ್ರ ಮೇಲೆ ನಾವು ಪರಿಶೀಲನೆ ಮಾಡ್ತೀವಿ.